ಹಾಯ್ ಫ್ರೆಂಡ್ಸ್, ರಭಸದಲ್ಲಿ ಹರಿಯೋ ನದಿ ಮಧ್ಯದಲ್ಲಿ ಡ್ಯಾಮ್ ಕಟ್ಟೋದು ಹೇಗೆ? ನೀರಿನ ನಡುವೆ ಸಿಮೆಂಟ್ ಕಾಂಕ್ರೀಟ್ ಸೆಟ್ ಆಗೋದು ಹೇಗೆ? ಇಂಜಿನಿಯರ್ಗಳ ಪ್ಲಾನಿಂಗ್ ಹೇಗಿರುತ್ತೆ? ಡ್ಯಾಮ್ನಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಡ್ಯಾಮ್ ಕಟ್ಟೋ ಮುನ್ನ ಪ್ಲಾನ್. ಡ್ಯಾಮ್ ಕಟ್ಟೋ ಕೆಲಸ ಸರ್ವೆ ಮತ್ತು ಪ್ಲಾನಿಂಗ್ ಮೂಲಕ ಶುರುವಾಗುತ್ತೆ. ಇಂಜಿನಿಯರ್ಗಳು ಸ್ಥಳಕ್ಕೆ ಹೋಗಿ ನದಿಯ ಆಳ, ಅಗಲ, ಮಣ್ಣಿನ ಗುಣಮಟ್ಟ, ಆ ಭಾಗದ ಮಳೆಯ ಹಿಸ್ಟರಿಯನ್ನು ಕಲೆಕ್ಟ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಕಂಪ್ಯೂಟರ್ನಲ್ಲಿ ಡ್ಯಾಮ್ ಹೇಗೆ ನಿರ್ಮಿಸಬಹುದು ಅನ್ನೋ ಒಂದು ಡಿಸೈನ್ ರೆಡಿ ಮಾಡ್ತಾರೆ. ಇದಾದ್ಮೇಲೆ ಅಸಲಿ ಪ್ರಾಬ್ಲಮ್ ಶುರುವಾಗುತ್ತೆ. ಯಾಕಂದ್ರೆ ಹರಿಯುತ್ತಿರೋ ನೀರಿನ ನಡುವೆ ಡ್ಯಾಮ್ ಕಟ್ಟೋದು ಸುಲಭದ ಕೆಲಸ ಅಲ್ಲ. ಡ್ಯಾಮ್ ಕಟ್ಟಲು ಹಲವು ವರ್ಷಗಳು ಬೇಕಾಗುತ್ತೆ. ನದಿಗಳಲ್ಲಿ ಬೇಸಿಗೆಯಲ್ಲಿ ನೀರು ಕಡಿಮೆಯಾದ್ರೂ ಮಳೆ ಬಂದಾಗ ತುಂಬಿ ಹರಿಯುತ್ತವೆ. ನದಿಯ ಹರಿವಿಗೆ ಹೊಸ ತಿರುವು. ಎಸ್, ಒಂದು ಜಾಗದಲ್ಲಿ ಡ್ಯಾಮ್ ಕಟ್ಟಬೇಕಾದ್ರೆ ಆ ಜಾಗದಲ್ಲಿ ನೀರು ಹರಿಯದಂತೆ ಮಾಡಬೇಕು. ಹೀಗಾಗಿ ಮೊದಲಿಗೆ ಡ್ಯಾಮ್ ಕಟ್ಟೋ ಜಾಗದಲ್ಲೇ ನದಿಗೆ ಹೊಸ ಡೈವರ್ಷನ್ ಕೊಡಲಾಗುತ್ತೆ. ತಾತ್ಕಾಲಿಕ ತಡೆಗೋಡೆ ನಿರ್ಮಿಸಿ ನೀರು ಬೇರೆ ಮಾರ್ಗವಾಗಿ ಹರಿದು ನಂತರ ಮುಂದೆ ಮತ್ತೆ ನದಿ ಸೇರುವಂತೆ ಮಾಡಲಾಗುತ್ತೆ. ಡ್ಯಾಮ್ ಕಟ್ಟಲು ಎಷ್ಟು ಜಾಗ ಬೇಕೋ ಅಷ್ಟು ಜಾಗಕ್ಕೆ ನೀರು ಬಾರದಂತೆ ಮಾಡಲಾಗುತ್ತೆ. ಆ ಜಾಗದಲ್ಲಿರೋ ನೀರನ್ನು ಪಂಪ್ ಮಾಡೋ ಮೂಲಕ ಹೊರತೆಗೆಯಲಾಗುತ್ತೆ. ನಂತರ ಅಲ್ಲಿನ ಮಣ್ಣನ್ನು ಅಗೆದು ಲೆವೆಲ್ ಮಾಡಲಾಗುತ್ತೆ. ಬೋರ್ ಕೊರೆದು ಕಾಂಕ್ರೀಟ್ ಗೋಡೆ. ಡ್ಯಾಮ್ ಕೋಟಿಗಟ್ಟಲೆ ಲೀಟರ್ ನೀರನ್ನು ಹಿಡಿದಿಡಬೇಕಾಗುತ್ತೆ. ಹೀಗಾಗಿ ಭೂಮಿ ಮೇಲೆ ಎಷ್ಟು ಬಲಿಷ್ಠವಾಗಿ ಇರಬೇಕೋ ಅಷ್ಟೇ ಭೂಮಿ ಅಡಿಗೂ ಗಟ್ಟಿಯಾಗಿ ಇರಬೇಕಾಗುತ್ತೆ. ಹೀಗಾಗಿ ದೊಡ್ಡ ದೊಡ್ಡ ಮಷಿನ್ ಬಳಸಿ ಭೂಮಿಯನ್ನು ಆಳಕ್ಕೆ ಕೊರೆಯಲಾಗುತ್ತೆ. ಬೋರ್ ರೀತಿಯಲ್ಲಿ ಉದ್ದಕ್ಕೂ ಕೊರೆದು ಅದಕ್ಕೆ ಕಾಂಕ್ರೀಟ್ ತುಂಬಿಸಲಾಗುತ್ತೆ. ಈ ರೀತಿ ಭೂಮಿ ಅಡಿಗೂ ಒಂದು ಬಲಿಷ್ಠ ಗೋಡೆ ನಿರ್ಮಾಣವಾಗುತ್ತೆ. ಇದನ್ನ ಕಟ್ ಆಫ್ ವಾಲ್ ಅಂತ ಕರೆಯಲಾಗುತ್ತೆ. ಇದಾದ್ಮೇಲೆ ಡ್ಯಾಮ್ ಕಟ್ಟುವ ಜಾಗದಲ್ಲಿ ಕಾಂಕ್ರೀಟ್ ಹಾಕಿ ದೊಡ್ಡ ಬೇಸ್ ರೆಡಿ ಮಾಡಲಾಗುತ್ತೆ. ಬೇಸ್ ಮೇಲೆ ಬಲಿಷ್ಠ ಫೌಂಡೇಶನ್. ಕಾಂಕ್ರೀಟ್ ಬೇಸ್ ಫುಲ್ ರೆಡಿ ಆದ್ಮೇಲೆ ಅಲ್ಲಿ ಡ್ಯಾಮ್ಗೆ ಫೌಂಡೇಶನ್ ಹಾಕಲಾಗುತ್ತೆ. ಡ್ಯಾಮ್ ಎಷ್ಟು ಅಗಲವಾಗಿ ಇರುತ್ತೋ ಅದಕ್ಕಿಂತ ಅದರ ಫೌಂಡೇಶನ್ ಅಗಲವಾಗಿ ಬಲಿಷ್ಠವಾಗಿ ಇರುತ್ತೆ. ಯಾಕಂದ್ರೆ ನೀರಿನ ತೀವ್ರತೆ ತಳಭಾಗದಲ್ಲಿ ಜಾಸ್ತಿ ಇರೋದ್ರಿಂದ ಡ್ಯಾಮ್ನ ಫೌಂಡೇಶನ್ ದೊಡ್ಡದಾಗಿಯೇ ಇರಬೇಕಾಗುತ್ತೆ. ಫೌಂಡೇಶನ್ ಮಾಡುವಾಗ ಅದರಲ್ಲಿ ಸಣ್ಣ ಸಣ್ಣ ಸುರಂಗಗಳನ್ನು ಕೂಡ ನಿರ್ಮಿಸಲಾಗುತ್ತೆ. ಯಾಕಂದ್ರೆ ಡ್ಯಾಮ್ ಕಟ್ಟಲು ವರ್ಷಗಟ್ಟಲೆ ಬೇಕು. ಶುರು ಮಾಡುವಾಗ ನೀರನ್ನು ಡೈವರ್ಷನ್ ಮಾಡಿ ಬೇರೆ ಕಡೆ ತಿರುಗಿಸಲಾಗಿದೆ. ಆದ್ರೆ ಮಳೆಗಾಲದಲ್ಲಿ ಮಳೆ ಜೋರಾಗಿ ಡ್ಯಾಮ್ ನಿರ್ಮಾಣವಾಗ್ತಿರೋ ಜಾಗಕ್ಕೂ ನೀರು ನುಗ್ಗಿದ್ರೆ ಆವರೆಗೆ ಮಾಡಿದ ಕೆಲಸ ಎಲ್ಲ ಹಾಳಾಗಿ ಹೋಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಫೌಂಡೇಶನ್ ನಲ್ಲಿ ಈ ಟನಲ್ ನಿರ್ಮಿಸಲಾಗುತ್ತೆ. ಒಂದ್ ವೇಳೆ ಡೈವರ್ಷನ್ ದಾಟಿಯೂ ನೀರು ಡ್ಯಾಮ್ ಕಡೆ ಬಂದ್ರೆ ಆ ಟನಲ್ ಮೂಲಕ ಹಾದು ಹೋಗುತ್ತೆ. ಡ್ಯಾಮ್ ನಿರ್ಮಾಣಕ್ಕೆ ತೊಂದರೆ ಆಗೋದಿಲ್ಲ. ಫೌಂಡೇಶನ್ ಆದ್ಮೇಲೆ ಪಿಲ್ಲರ್ಗಳು. ಫೌಂಡೇಶನ್ ನಿರ್ಮಾಣ ಆದ್ಮೇಲೆ ಅದರ ಮೇಲೆ ಉದ್ದಕ್ಕೂ ಬಲಿಷ್ಠವಾದ ಪಿಲ್ಲರ್ಗಳನ್ನು ನಿರ್ಮಿಸಲಾಗುತ್ತೆ. ಮಧ್ಯದಲ್ಲಿ ನೀರು ಹರಿದು ಹೋಗಲು ಇಳಿಜಾರು ರಚನೆ ಮಾಡಲಾಗುತ್ತೆ. ಅದನ್ನ ಸ್ಪಿಲ್ ವೇ ಅಂತ ಕರೆಯಲಾಗುತ್ತೆ. ನಂತರದಲ್ಲಿ ಈ ಸ್ಪಿಲ್ ವೇ ಮೇಲೆಯೇ ಡ್ಯಾಮ್ನ ಗೇಟ್ಗಳನ್ನು ನಿರ್ಮಿಸಲಾಗುತ್ತೆ. ಡ್ಯಾಮ್ನ ನೀರು ಬಿಟ್ಟಾಗ ಅದು ರಭಸವಾಗಿ ಹರಿದು ಡ್ಯಾಮ್ನ ಬೇಸ್ ಕೊರೆಯೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಇಳಿಜಾರು ರಚನೆ ಅಂದ್ರೆ ಸ್ಪಿಲ್ ವೇ ಬುಡವನ್ನು ಬೆಂಡ್ ಮಾಡಿ ನಿರ್ಮಿಸಲಾಗುತ್ತೆ. ಆಗ ನೀರು ರಭಸವಾಗಿ ಹರಿದರೂ ವಾಪಸ್ ಮೇಲೆ ಹಾರಿ ಬೀಳುತ್ತೆ. ಅದರ ರಭಸ ಕಡಿಮೆಯಾಗುತ್ತೆ. ಇದನ್ನ ಹೈಡ್ರಾಲಿಕ್ ಜಂಪ್ ಅಂತ ಕರೆಯಲಾಗುತ್ತೆ. ಇದೇ ಕಾರಣಕ್ಕೆ ಡ್ಯಾಮ್ಗಳಲ್ಲಿ ನೀರು ಹರಿದು ಮೇಲೆ ಹಾರೋದನ್ನ ನೋಡಬಹುದು. ಬಲಿಷ್ಠ ಡ್ಯಾಮ್ ಗೇಟ್ಗಳ ನಿರ್ಮಾಣ. ಡ್ಯಾಮ್ ನಿರ್ಮಾಣವಾಗೋ ಪ್ರದೇಶಕ್ಕೆ ಹತ್ತಿರದಲ್ಲೇ ಒಂದು ವರ್ಕ್ಶಾಪ್ ಕೂಡ ನಡೆಸಲಾಗುತ್ತೆ. ಅಲ್ಲಿ ಡ್ಯಾಮ್ಗೆ ಅಗತ್ಯವಾದ ಗೇಟ್ಗಳನ್ನು ನಿರ್ಮಿಸಲಾಗುತ್ತೆ. ಡ್ಯಾಮ್ಗೆ ಗೇಟ್ ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಇವುಗಳ ಮೂಲಕವೇ ಡ್ಯಾಮ್ನಿಂದ ಹರಿಯೋ ನೀರನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತೆ. ಸದ್ಯ ಬಹುತೇಕ ಡ್ಯಾಮ್ಗಳಲ್ಲಿ ರೇಡಿಯಲ್ ಗೇಟ್ ಬಳಸಲಾಗುತ್ತೆ. ಇದು ನೀರಿನ ಹೆಚ್ಚು ಒತ್ತಡ ಸಹಿಸೋ ಸಾಮರ್ಥ್ಯ ಹೊಂದಿರುತ್ತೆ. ದೊಡ್ಡ ದೊಡ್ಡ ಸೈಜ್ನ ಈ ಗೇಟ್ಗಳನ್ನು ಮಷಿನ್ಗಳ ಮೂಲಕ ನಿರ್ಮಿಸಲಾಗುತ್ತೆ. ಹೀಗೆ ಡ್ಯಾಮ್ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗುತ್ತೆ.
ನಂತರ ಫೌಂಡೇಶನ್ ನಲ್ಲಿ ನಿರ್ಮಿಸಲಾಗಿದ್ದ ಸಣ್ಣ ಸಣ್ಣ ಟನಲ್ಗಳನ್ನು ಮುಚ್ಚಲಾಗುತ್ತೆ. ಕೆಲವೊಂದನ್ನ ಹಾಗೆ ಬಿಟ್ಟು ಸಣ್ಣ ಸಣ್ಣ ಗೇಟ್ ಕೂಡ ಅಳವಡಿಸಲಾಗುತ್ತೆ. ಡ್ಯಾಮ್ನಲ್ಲಿ ನೀರು ಸಂಗ್ರಹವಾಗೋ ಸೈಡ್ನ ತಳಭಾಗದಲ್ಲಿ ಕೆಸರು ತುಂಬಿದ್ರೆ ಅದನ್ನ ರಿಲೀಸ್ ಮಾಡಲು ಈ ಸಣ್ಣ ಸಣ್ಣ ಗೇಟ್ ಬಳಸಲಾಗುತ್ತೆ. ಡ್ಯಾಮ್ನ ನಿರ್ವಹಣೆ ಸುಲಭವಾಗಲಿ ಅಂತ ಮೇಲ್ಭಾಗದಲ್ಲಿ ರಸ್ತೆ ನಿರ್ಮಿಸಲಾಗಿರುತ್ತೆ. ಡೈವರ್ಷನ್ ತೆಗೆದು ಡ್ಯಾಮ್ ಉದ್ಘಾಟನೆ. ಡ್ಯಾಮ್ ಕೆಲಸ ಫುಲ್ ಮುಗಿದ ಬಳಿಕ ನೀರು ಸಂಗ್ರಹವಾಗೋ ಭಾಗದ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶವನ್ನು ಫುಲ್ ಖಾಲಿ ಮಾಡಲಾಗುತ್ತೆ. ತಾತ್ಕಾಲಿಕವಾಗಿ ನಿರ್ಮಿಸಿದ್ದ ತಡೆಗೋಡೆಯನ್ನು ಒಡೆದು ಡ್ಯಾಮ್ ಕಡೆ ನೀರು ಹರಿಸಲಾಗುತ್ತೆ. ನಿಧಾನವಾಗಿ ನೀರು ತುಂಬಿಕೊಂಡು ಡ್ಯಾಮ್ ಭರ್ತಿಯಾಗುತ್ತೆ. ನಂತರ ಡ್ಯಾಮ್ನ ಗೇಟ್ ತೆಗೆದು ನೀರು ಹೊರಬಿಡಲಾಗುತ್ತೆ. ಸಾಮಾನ್ಯ ಟೈಮಲ್ಲಿ ಕಡಿಮೆ ಗೇಟ್ಗಳನ್ನು ತೆಗೆಯಲಾಗುತ್ತೆ. ಅದೇ ರೀತಿ ಮಳೆ ಬಂದು ಡ್ಯಾಮ್ ಭರ್ತಿಯಾದ್ರೆ ಹೆಚ್ಚು ಗೇಟ್ಗಳನ್ನ ತೆಗೆಯಲಾಗುತ್ತೆ. ಫ್ರೆಂಡ್ಸ್, ಇದು ಹರಿಯೋ ನದಿಯ ಮಧ್ಯದಲ್ಲಿ ಡ್ಯಾಮ್ಗಳನ್ನು ಹೇಗೆ ನಿರ್ಮಿಸಲಾಗುತ್ತೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.